ಕಾವೇರಿ ವಿಚಾರದಲ್ಲಿ ಏನೆಲ್ಲ ಆಯಿತು, ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರದಲ್ಲಿ CWRA, CWMA ಏನೆಲ್ಲ ಕೊಡ್ತು ಆದೇಶ. ಆದೇಶವನ್ನ ಎತ್ತಿ ಹಿಡಿದಂತ CWMA ವಿರುದ್ಧ ಎಷ್ಟೆಲ್ಲ ಪ್ರೊಟೆಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ನಡೀತು, ಬಿಜೆಪಿ ಎಂಟ್ರಿ ಕೊಡ್ತು, ಇದೆಲ್ಲ ನಾವು ನೋಡಿದ್ವಿ. ಸದ್ಯಕ್ಕೆ ಒಂದು ತಕ್ಕವಾದಂತಹ ಮಳೆ ಆಗ್ತಾ ಇದೆ, KRS ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಕಾವೇರಿ ವಿಚಾರದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೋಡೋಣ. ನೋಡಿ, ಕಾವೇರಿ ನೀರಿಗೋಸ್ಕರ ಸುಪ್ರೀಂಗೆ ತಮಿಳುನಾಡು ಮೊರೆ ಹೋಗಿದೆ. ಈಗಾಗಲೇ ತಮಿಳುನಾಡಿಗೆ ಒಂದು ಒಳ್ಳೆ ಮಟ್ಟದ ನೀರು ತಲುಪ್ತಾ ಇದೆ. ಬಟ್ ಇಂಥ ಬೆಳವಣಿಗೆಗಳು ಯಾಕೆ? ಈಗ ನೀರಂತೂ ಹೋಗ್ತಾ ಇದೆ, ಅವಶ್ಯಕತೆಗೆ ಅನುಗುಣವಾಗಿ ಹೋಗ್ತಾ ಇದೆ. ಆದರೂ ಕೂಡ ಸುಪ್ರೀಂಗೆ ತಮಿಳುನಾಡು ಮೊರೆ ಹೋಗಿರೋದು ಅಚ್ಚರಿ ಅನ್ಸುತ್ತೆ. ಇದು ಅಚ್ಚರಿ ಅನ್ಬೇಕಾ, ದುರಾಸೆ ಅನ್ಬೇಕಾ ಗೊತ್ತಿಲ್ಲ, ನೋಡೋಣ. ನೋಡಿ, ಕಾವೇರಿ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ ಕಾವೇರಿ ನೀರನ್ನು ಸಕಾಲದಲ್ಲಿ ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಹೇಳಿ ಕೋರಿ ತಮಿಳುನಾಡು ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅರ್ಜಿ ಸಲ್ಲಿಸಿದೆ. ನೋಡಿ, ಇದು ನಿಜವಾಗ್ಲೂ ಖ್ಯಾತೆ ಅಲ್ವಾ? ಈಗಾಗಲೇ ಬಹಳಷ್ಟು ಕಡೆಯಿಂದ ನೀರು ಹೋಗ್ತಾ ಇದೆ. ಆದರೆ ಕಾವೇರಿ ನ್ಯಾಯಮಂಡಳಿ ತೀರ್ಪೇನಿದೆ, ಆ ತೀರ್ಪಿಗೆ ತಕ್ಕಂಗೆ ನಮಗೆ ನೀರು ಬೇಕು, ಅವ್ರು ಕೊಡಲೇಬೇಕು. ಇದು ಹಟ್ಟಕ್ಕೆ ಬಿದ್ದಿರೋದು, ಇದು ಅವಶ್ಯಕತೆಗೆ ಅನುಸಾರ ಅಲ್ಲ. ಬಹುಶಃ ಅವ್ರಿಗೆ ಅವಶ್ಯಕತೆ ಇದೆ, ಅವ್ರಿಗೆ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಅವ್ರಿಗಾಗಿ ನಮಗೆ ಬರಲಿ ಪರವಾಗಿಲ್ಲ, ಇಲ್ಲಿ ಹೆಂಗೋ ಬರ್ತಾ ಇದೆ ಅನ್ನುವಂಥದ್ದಿಲ್ಲ. ನಮಗೆ ಬರಬೇಕಷ್ಟೆ. ಒಪ್ಕೊಂಡಿದ್ದೀರಾ, ಕೊಡಬೇಕಷ್ಟೆ. ತೀರ್ಪಿದೆ, ಕೊಡಬೇಕಷ್ಟೆ. ಕೊಡದೆ ಏನು ಮಾಡ್ತೀರಾ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೋಡಿ, ಕರ್ನಾಟಕವು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಒಟ್ಟು 41 TMC ನೀರು ಹರಿಸಬೇಕಾಗಿತ್ತು. ಆದರೆ 2 ತಿಂಗಳಲ್ಲಿ 4 TMC ಅಷ್ಟೇ ಹರಿಸಿದೆ. ನೆರೆ ರಾಜ್ಯವು ಪ್ರಮಾಣ ಅನುಗುಣವಾಗಿ ನೀರು ಹರಿಸೋದಕ್ಕೆ ವಿಫಲ ಆಗಿದೆ ಅಂತ ತಮಿಳುನಾಡು ಆರೋಪ ಮಾಡಿದೆ. ಹಿರಿಯ ವಕೀಲರ ಜೊತೆಗೆ ಸಮಾಲೋಚನೆ ನಡೆಸಿದ ಬಳಿಕ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾನೂನು ತಂಡಕ್ಕೆ ನಿರ್ದೇಶನ ಕೊಟ್ಟಿದ್ದಾರಂತೆ. ರಾಜ್ಯವು ತನ್ನ ಪಾಲಿನ ನೀರನ್ನು ವಿಳಂಬವಿಲ್ಲದೆ ಪಡೆಯೋದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಕರ್ನಾಟಕಕ್ಕೆ ಸೂಕ್ತ ನಿರ್ದೇಶನ ಕೊಡಬೇಕು. ಅಂದರೆ ಕರ್ನಾಟಕಕ್ಕೆ ನೀವು ಹೇಳಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಪ್ರಮಾಣಕ್ಕನುಗುಣವಾಗಿ 26 TMC ನೀರು ಬಿಡುಗಡೆ ಮಾಡಬೇಕು ಅಂತ ಅರ್ಜಿಯಲ್ಲಿ ಕೋರಿದೆ. ಕರ್ನಾಟಕವು ನ್ಯಾಯಮಂಡಳಿಯ ತೀರ್ಪು ಪಾಲಿಸ್ತಾ ಇಲ್ಲ. ಇದರಿಂದಾಗಿ ಕಾವೇರಿ ಕಣಿವೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ನೀರು ಬಿಡುಗಡೆಗೆ ಕರ್ನಾಟಕಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಒತ್ತಾಯಿಸಿ DMK ಸುಪ್ರೀಂ ಕೋರ್ಟ್ಗೆ 2 ದಿನಗಳ ಹಿಂದೆ ಅರ್ಜಿಯನ್ನು ಸಲ್ಲಿಸಿತ್ತು. ಜುಲೈ 26ರ ಹೊತ್ತಿಗೆ ಬಿಳಿಗುಂಡ್ಲುವಿನಲ್ಲಿ ಸಂಗ್ರಹವಾಗಬೇಕಾಗಿದ್ದ ಸುಮಾರು 9.46 TMC ಬ್ಯಾಗ್ಲಾಲ್ ನೀರನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು. ದಿನಕ್ಕೆ ಸರಿಸುಮಾರು 7,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸೂಚನೆ ನೀಡಬೇಕು ಅಂತ ತಮಿಳುನಾಡು ಸರ್ಕಾರ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದೆ. ಅಲ್ಲ, ಈಗ ಏನಾದರೂ KRSನ ಒಡಲು ತುಂಬಿದ್ರೆ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಅಂತ ಹೇಳಿ ಕರ್ನಾಟಕದಲ್ಲಿ ವಿಶಾಲ ಹೃದಯದವ್ರು ಬಿಟ್ಕೊಡ್ತಾ ಇದ್ರು ಅಲ್ವಾ? ಪರಿಸ್ಥಿತಿ ಹಿಂಗಿದೆ ಅಂತ ಅರ್ಥ ಮಾಡಿಸಿದ್ದಾರೆ. ಮೊನ್ನೆ ಅವ್ರದ್ದೇ ಪೋಸ್ಟರನ್ನು ಹರಿದಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆಗಲೇ ಅರ್ಥ ಮಾಡ್ಕೊಬೇಕಾಗಿತ್ತು ಇಲ್ಲಿ ರಾಜ್ಯದ ರೈತರ ಪರಿಸ್ಥಿತಿ ಏನಾಗಿದೆ, ಏನಾಗಬಹುದು ಅನ್ನೋ ಅಂದಾಜ್ ಮೇಲೆ ಪ್ರೊಟೆಸ್ಟ್ ನಡೀತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಬಹಳಷ್ಟು ಬುದ್ಧಿವಂತ ಹಾಗೂ ಎಜುಕೇಟೆಡ್ CM ವಿಜಯ್ ಅವರು ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಯಾರಾದರೂ ನಮಗೊಬ್ರು ಕೊಡ್ತಾರೆ ಅಂದರೆ ಮೊದಲು ಅವರಲ್ಲಿ ತುಂಬಿರಬೇಕಲ್ವಾ ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಿದೆ. ವಿಜಯ್ ಅವರು ಈ ಥರ ನಡ್ಕೊಂಡಿರೋದು ಆಶ್ಚರ್ಯ ಅನಿಸುತ್ತೆ. ಕರ್ನಾಟಕದ ಜಲಾಶಯಗಳಿಂದ ಬಿಡುಗಡೆ ಮಾಡೋದನ್ನು ಮತ್ತು ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವನ್ನು ದಿನನಿತ್ಯದ ಆಧಾರದ ಮೇಲೆ ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಅನುಸರಣಾ ವರದಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ನಿರ್ದೇಶನ ಸಲ್ಲಿಸಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಒತ್ತಾಯಿಸಿದೆ. ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ, ಮುಂದೆ ಏನಾಗುತ್ತೆ, ಏನಾಗಬಹುದು ಯಾರಿಗೂ ಬೇಕಾಗಿಲ್ಲ. ತಮ್ಮ ರಾಜ್ಯದ ಸೇಫ್ಟಿ ನೋಡ್ತಾ ಇದ್ದಾರೆ, ನೋಡಲಿ. ಆದರೆ ಪರಿಸ್ಥಿತಿಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಅವಲೋಕನ ಮಾಡಬೇಕಾಗಿತ್ತು. ಬಹುಶಃ ಅವ್ರಿಗಿದ್ದಿದ್ರೆ ನಮಗೆ ಕೊಡ್ತಿದ್ರಲ್ವಾ ಅನ್ನುವಂಥ ಯೋಚನೆಯೂ ಇಲ್ಲದೆ ಈ ರೀತಿ ನಡ್ಕೊಂಡಿರೋದು ನಿಜಕ್ಕೂ ಬೇಸರ ತರುತ್ತೆ. ಇನ್ನು